ಇವತ್ತು ಸ್ಟ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೇಳಿಸ್ಕೊಡಿ, ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್. ಕನ್ನಡದಲ್ಲಿ ಹೇಳೋದಾದ್ರೆ ಇದನ್ನ ನಾವು ಮಾನಸಿಕ ಒತ್ತಡ ಅಂತ ಕರಿತೀವಿ. ಸ್ಟ್ರೆಸ್. ಇವತ್ತು ಯಾರಿಗಿಲ್ಲ ಸ್ಟ್ರೆಸ್ಸು? ಸರಿ, ಮಕ್ಕಳ ಸ್ಟ್ರೆಸ್ ಬಗ್ಗೆ ಮಾತಾಡೋಣಪ್ಪ, ಆಮೇಲೆ ದೊಡ್ಡವ್ರ ಬಗ್ಗೆ ಮಾತಾಡೋಣ. ಸಾಮಾನ್ಯವಾಗಿ ಮಕ್ಕಳಿಗೆ ಯಾಕೆ ಸ್ಟ್ರೆಸ್ ಆಗುತ್ತೆ? ಕಾರಣ ಏನು? ಸ್ಟ್ರೆಸ್ ಆಗ್ಬಾರ್ದು ಹಾಗಾದ್ರೆ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡೋದು? ನೋಡಿ, ಮಕ್ಕಳ ಲೆವೆಲ್ಗೆ ಸ್ಟ್ರೆಸ್ ಹೆಂಗ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಉದಾಹರಣೆಗೆ ಇವತ್ತು ಯಾವುದೋ ಒಂದು ಮಗು ಹುಷಾರಿಲ್ಲ ಅಥವಾ ಬೇರೆ ಯಾವುದೋ ಕಾರಣಕ್ಕೆ ರಜೆ ಹಾಕಿದೆ. ಅಲ್ಲಿ ಇವತ್ತು ಒಂದು 3 ಕನಿಷ್ಠ ನಮಗೆ ಹೋಮ್ವರ್ಕ್ ಕೊಟ್ಬಿಟ್ಟಿದ್ದಾರೆ. ಅದು ಅವತ್ತೇ ಬರ್ದಿದ್ದಿದ್ರೆ ಜಸ್ಟ್ 3 ಹೋಮ್ವರ್ಕ್. ಯಾವಾಗ 2ನೇ ದಿನ ಬರೆಯಕ್ಕೆ ಹೋಯ್ತು, ನೆನ್ನೆದು ಇವತ್ತು ಸೇರಿ ಡಬಲ್ ಆಗಿದೆ. ಇದು ಕೂತ್ಕೊಂಡು ಬರೆದು ಬಿಟ್ಟಿದ್ದಿದ್ರೆ ಸ್ಟ್ರೆಸ್ ಆಗ್ತಿರ್ಲಿಲ್ಲ. ಯಾವಾಗ ಈ ಒಂದು 3ನೇ ದಿನ 2 ದಿನದ ಪೆಂಡಿಂಗ್ 3ನೇ ದಿನಕ್ಕೆ ಬಂತು, 3 ದಿನದ ಪೆಂಡಿಂಗ್ 4ನೇ ದಿನಕ್ಕೆ ಬಂತು, ಸ್ಟ್ರೆಸ್ ಆಗುತ್ತೆ. ಹಾಗಾಗಿ ಇದರಿಂದ ಹೊರಗೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮುಂದಿನ ವಿಡಿಯೋ ನೀವು ನೋಡ್ಬೇಕು. ಹಾಗಾಗಿ ಆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆ ವಿಡಿಯೋ ನೀವು ನೋಡ್ಲೇಬೇಕು, ಮಕ್ಕಳಿಗೆ ಇದ್ರ ಬಗ್ಗೆ ಹೇಳಬೇಕು. ಸ್ಟೇ ಟ್ಯೂನ್ಡ್.